ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇವತ್ತು ಈ ಒಂದು ಏನು ಪ್ರಶ್ನೆ ಪತ್ರಿಕೆ ಆಗಿದೆ. ಇವತ್ತು ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ. ಸೊ ಬಹಳಷ್ಟು ಜನಗಳು ನನಗೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿದೆ ಸರ್, ನೀವು ಹೇಳಿದೆ ಪ್ರಶ್ನೆಗಳು ಬಂದಿದೆ ಅಂತ, ಬಹಳ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನನಗೂ ಕೂಡ ತುಂಬಾ ಖುಷಿಯಾಗಿರುವಂಥದ್ದು, ಹೌದಾ? ಸೊ ಏನೇನು ಪ್ರಶ್ನೆಗಳು ಬಂದಿದೆ, ಸೊ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಾವು ಇವತ್ತು ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗ ತೆಗೆದುಕೊಂಡಾಗ ಸೊ ಇದು ಏನಾಗಿದೆ ಅಂದ್ರೆ ಹೆಚ್ಚಾನೆಚ್ಚು ವಿದ್ಯಾರ್ಥಿ ಸ್ನೇಹಿಯಾಗಿದೆ, ಸರಿನಾ? ಏನು ಇದು ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಸೊ ಇಲ್ಲಿ ನೋಡಿದಾಗ ಸೊ ನನಗೆ ಸ್ವಲ್ಪ ನಿನ್ನೆ ಮತ್ತ ಬೆಳಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಹೌದಾ? ಸೊ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಬರ್ಬೋದು, ಮತ್ತೆ ಸ್ವಲ್ಪ ಏನಾದ್ರು ಟ್ವಿಸ್ಟ್ ಇಡಬಹುದಾ, ಈ ರೀತಿಯಾದಂತ ಒಂದಿಷ್ಟು ನನಗೂ ಕೂಡ ಅಲ್ಲಿ ಇಲ್ಲಿ ಏನಾಗಿತ್ತು, ಸ್ವಲ್ಪ ಒಂದು ಭಯ ಅಂತಾನೆ ಹೇಳ್ಬೋದು. ಎಲ್ಲಾರ ರೀತಿಯಿಂದ ತಯಾರಾಗಿದ್ವಿ, ಹೌದಾ? ಮಕ್ಕಳಿಗೆಲ್ಲ ತಯಾರು ಮಾಡಿಸಿದ್ವಿ, ಆದ್ರೂ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಸೊ ಅದು ಏನೇ ಇರ್ಲಿ, ಮಕ್ಕಳಿಗೆ ಬೆಳಗ್ಗೆ ಹೇಳಿದೆ ನಾನು, ಸೊ ಹೇಗಿದ್ರು ಕೂಡ ಚೆನ್ನಾಗಿರುತ್ತೆ ಬರೀರಿ ಅಂತ. ಸೊ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕಾಲೇಜ್ ವಿದ್ಯಾರ್ಥಿಗಳು, ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಮಾಡಿದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ ಕಮೆಂಟ್ಸ್ ನನ್ಗೆ ಗೊತ್ತಾಗಿದೆ, ತುಂಬಾ ಜನ ಸರ್ ನೀವು ಮಾಡಿದ್ರಿಂದ, ಸೊ ನೀವು ಕೊಟ್ಟಿರೋದ್ರಿಂದ ಬಹಳಷ್ಟು ಹೆಲ್ಪ್ ಆಗಿದೆ ಸರ್ ಅಂತ ಹೇಳಿದ್ರಿ, ಹೌದಾ? ಸೊ ಒಂದು 7ರಿಂದ 8 ಜನ ಸರ್ ನಮ್ದು ಔಟ್ ಆಗುತ್ತೆ ಅಂತ ಹೇಳಿದ್ರಿ. ತುಂಬಾ ಸೊ ನನಗೆ ಖುಷಿ ಆಯ್ತು, ನಾ ಮಾಡಿದ ವರ್ಕ್ ಸೊ ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಲ್ಲ, ಸೊ ಅದು ನನಗೆ ತುಂಬಾ ಸಂತೋಷ ಆಯ್ತು, ಸರಿನಾ? ನನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾನು ಮಾಡಿರ್ತೀನಿ, ಹೌದಾ? ಸೊ ಇಲ್ಲಿ 5ರಿಂದ 6 ಅಥವಾ 7-8 ಜನ ಏನಾಗಬಹುದು ಔಟ್ ಆಗುತ್ತೆ, ಹೌದಾ? ಸೊ ಆಮೇಲೆ ಸೊ ಚೆನ್ನಾಗಿ ಆಗಿರುವಂತದ್ದು ರಿಸಲ್ಟ್ ಅಂತೂ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಭರವಸೆ ನನಗೆ ಇದೆ. ಸೊ ಇವಾಗ ನಾವು ಪತ್ರಿಕೆಗೆ ಬಂದಾಗ ಇಲ್ಲಿ ಸ್ವಲ್ಪ ಏನಾಗಿದೆ ಸ್ನೇಹಿತರೆ, ರಿವೈಸ್ ಕ್ವಶನ್ ಬ್ಯಾಂಕ್ ಇಂದನೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ಅಂಕಿ ಸಂಖ್ಯೆಗಳನ್ನ ಬದಲಾವಣೆ ಮಾಡಿದ್ದಾರೆ. ಸೊ ಎ ಬಿಟ್ ನಲ್ಲಿ ಅಂತ ಹೇಳ್ಕೊಳ್ಳಂಗೆ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ, ಟ್ವಿಸ್ಟ್ ಇಲ್ಲ, ಸರಿನಾ? ಬಹಳ ಸರಳವಾದಂತ ಪ್ರಶ್ನೆಗಳನ್ನ ಕೇಳ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776, ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಿಮ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ದಯವಿಟ್ಟು ಇವತ್ತ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ಇಯರ್ ಇರುವಂತಹ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದನ್ನ ತಲುಪಿಸಿ, ಮತ್ತೆ ಸಾಧ್ಯ ಆಯ್ತು ಅಂತಂದ್ರೆ ಇದನ್ನ ಸ್ಟೇಟಸ್ ಇಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ, ಅದು ನನ್ನ ಒಂದು ಅಪೀಲ್ ಇದೆ ಅಷ್ಟೇ, ಹೌದಾ? ಸೊ ಈಗ ನೋಡಿ ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆ ಒಂದ್ಸಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಏನಿದೆ ನೋಡ್ರಿ. ಸೊ ಭಾಗ ಅ ನಲ್ಲಿ ತಗೊಂಡಾಗ ಸ್ಥಾನದರ್ಶಕ ತುಷ್ಟಿಗುಣದಲ್ಲಿ ಏನ್ ಬರ್ಬೇಕು ಅಂತ ಸಿ ಆಪ್ಷನ್ ಆಗುತ್ತೆ, ಶ್ರೇಣಿಗಳಲ್ಲಿ ಅಂತ. TFC 100 ಇದೆ, ಸೊ ಇಲ್ಲಿ 225 ಡಿ ಆಪ್ಷನ್ ಆಗುತ್ತೆ. ಮಹಾ ಆರ್ಥಿಕ ಮುಗ್ಗಟ್ಟು 2000 ಎಷ್ಟಿದೆ, 1929, ಸರಿನಾ? 1929. ಸಾಲದ ಸುಲಭ ಲಭ್ಯತೆ ಅಂತಿದೆ, ಇದು ಹೂಡಿಕೆ ಆಗ್ಬೇಕು, ಹೌದಾ? ಹೂಡಿಕೆ ಏನ್ ತೆಗೆತ ಅಂತೇಳಿ ಕನ್ಫ್ಯೂಸ್ ಮಾಡಿದ್ದಾನೆ. ಕೆಲವೊಬ್ರು ಉಳಿತಾಯ ಅಂತ ಬರ್ದಿದ್ರಿ ಸ್ನೇಹಿತರೆ, ತಪ್ಪಾಗುತ್ತೆ, ಉಳಿತಾಯ ಆಗುವುದಿಲ್ಲ. ನೆಕ್ಸ್ಟ್ 5th ಒನ್ ಅಂತಂದ್ರೆ ಏನಾಗ್ಬೇಕು, ಪಿ ಆಪ್ಷನ್ ಆಗ್ಬೇಕು, ನೆನಪಿರ್ಲಿ. ಅದಾದ ನಂತರ 6th ಒನ್ ಅಂದ್ರೆ ಕೇಂದ್ರ ಯೋಜಿತ ಸರ್ಕಾರ ನಡೆಸುತ್ತೆ. ಬೆಲೆ ಪಡೆಯುವ ವರ್ತನೆ ಏನಾಗುತ್ತದ, ಪರಿಪೂರ್ಣ ಪೈಪೋಟಿ. ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ, ನೀವೇನ್ ಟೆನ್ಷನ್ ಮಾಡಬೇಡಿ, ಎಲ್ಲಾನು ಆನ್ಸರ್ ಮಾಡಿದ್ದೀನಿ, ಸರಿನಾ? ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನ ಪರ್ಯಾಯ ಹೆಸರಾಗಿದೆ. ಇನ್ನೊಂದು ಹೆಸರು ಯಾವುದು ಅಂದ್ರೆ ಉತ್ಪನ್ನ ವಿಧಾನ, ಪ್ರೊಡಕ್ಟ್ ಮೆಥಡ್ ಅಂತ ಕರಿತಾ ಇದ್ದೀವಿ. ಅದಾದ ನಂತರ ಸ್ನೇಹಿತರೆ, ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಅದು ಯಾವುದು ಅಂದ್ರೆ RBI, ಸರಿನಾ? RBI. ನೆಕ್ಸ್ಟ್ ಭಾರತದಲ್ಲಿ ಡ್ಯಾಶ್ ವರ್ಷ, ಇದು ಹಣಕಾಸಿನ ವರ್ಷ ಅಂತ. ಇಲ್ಲಿ ಡಮ್ಮಿ ಇರೋದು ಖಾಸಗಿ ಅನ್ನುವಂಥದ್ದು ಇದೆ, ಡಮ್ಮಿ ನೆನ್ಪಿಟ್ಕೊಳ್ಳಿ, ಹೌದಾ? ಯಾರ್ಯಾರು ಸರಿ ಬರ್ದಿರಿ, ಯಾರ್ಯಾರು ಸರಿ ಬರ್ದಿಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಹೌದಾ? ನೆಕ್ಸ್ಟ್ ಹೊಂದಿಸಿ ಬರೀರಿ ನೋಡ್ರಿ. ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋ ಸ್ನೇಹಿತರೆ, ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಅಂತ ಬರ್ದಿರಿ, ತಪ್ಪಾಗತ್ತೆ. ಸೊ ಇದು ಆಗೋದಿಲ್ಲ, ಕಾರ್ಯತಂತ್ರಗಳ ಮೌಲ್ಯಮಾಪನ ನೋಡಿ ಸ್ನೇಹಿತರೆ. ಸೊ ಮೊದಲು ಕೂಡ ನಾ ಹೇಳಿದ್ದೀನಿ, ಇದ್ರ ಮೇಲೆ ಎಲ್ಲಾನು ಕೂಡ ನನ್ನ ವಿಡಿಯೋ ಇದೆ, ಹೌದಾ? ಸೊ ಎಲ್ಲಾನು ಕೂಡ ಇಂಪಾರ್ಟೆಂಟ್ ನಿನ್ನೆ ನಾನು PDF ಮಾಡಿ ಹಾಕಿದ್ದೀನಲ್ಲ. ಸೊ ಇದ್ರೊಳಗೆ 20ರಲ್ಲಿ 19 ಕ್ವಶನ್ ಬಂದಿದೆ, ಒಂದು ಮಾತ್ರ ಬಂದಿಲ್ಲ, ಅದು ಯಾವ್ದು ಬಂದಿಲ್ಲ ಅನ್ನೋದು ಹೇಳ್ತೀನಿ, ಸರಿನಾ? ಓಕೆ. ಸೊ ಮಾದರಿ ಅರ್ಥಶಾಸ್ತ್ರ ಇಲ್ಲಿ ಏನಂದ್ರೆ, ಸೊ ಇದು ಆಗ್ಬೇಕು ಸ್ನೇಹಿತರೆ, ಕಾರ್ಯತಂತ್ರಗಳ ಮೌಲ್ಯಮಾಪನ, ಕೂಲಿ ದರ, ಇದು ನಿನ್ನೇನ್ ವಿಡಿಯೋನಲ್ಲಿ ಇದೆ ನೋಡಿ, ಇವೆಲ್ಲಾನು ಇದೆ. ಸೊ VMPL ಇದು ಕರೆಕ್ಟ್ ಆಗಿದೆ. ಗೃಹ ಕೃತ್ಯ, ಸೊ ಗೃಹ ಕೃತ್ಯ ಯಾವುದು, ಹಣರಹಿತ ವಿನಿಮಯ ಆಗ್ಬೇಕು. ನೆಕ್ಸ್ಟ್ M3 M4 ವಿಶಾಲ ಹಣ ಆಗ್ಬೇಕು, ಸರಿನಾ? ಓಕೆ. ನೆಕ್ಸ್ಟ್ ಇದಾದ ನಂತರ ಯಾವುದು ಕಚ್ಚಾ ಸರಕು ಅಂತಿದೆ,
ಹೌದಾ. ಈ ಕಚ್ಚಾ ಸರಕು ಅಂತಂದ್ರೇನು, ಮಧ್ಯವರ್ತಿ ಸರಕುಗಳು ಅಂತ. ಸರಿನಾ? ಇದು ಇದಾದ ನಂತರ ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ, ಮಾರುಕಟ್ಟೆ ಉದಾಹರಣೆ ನೋಡ್ರಿ. ಆರ್ಥಿಕತೆಗೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. UK, US, ಜರ್ಮನಿ, ಜಪಾನ್, ಕತಾರ್, ಸಿಂಗಾಪುರ್, ಮಾಲ್ಟಾ ಇದ್ರಲ್ಲಿ ಬರ್ದ್ರು ನಡೀತದೆ, ಕೆನಡಾ ಬರ್ದ್ರು ಸರಿ. ಕೆಲವೊಬ್ರು ಏನ್ ಮಾಡಿದ್ರಿ ಸ್ನೇಹಿತರೆ, ಬ್ರಾಕೆಟ್ ಒಳಗ ವಿಯೆಟ್ನಾಂ, ರಷ್ಯಾ, ಕ್ಯೂಬಾ ಹಿಂಗ್ನು ಸೇರಿಸಿದ್ರಿ. ಹಂಗಾದ್ರೆ ತಪ್ಪಾಗತ್ತೆ ಸ್ನೇಹಿತರೆ, ಹಂಗ್ ಬರಿಬಾರ್ದಾಗಿತ್ತು. ಹೌದಾ, ಒಂದಿಷ್ಟು ಜನ ಹೇಳಿದ್ರಿ. ಸೊ ಅದು ಬ್ರಾಕೆಟ್ ನಲ್ಲಿ ಹಾಕಿದೀವಿ ಅಂತ, ಹಾಗೆಲ್ಲ ಕೊಡಬಾರ್ದಾಗಿತ್ತು. ಸೊ ನೋಡ್ಕೊಳ್ಳಿ, ಸರಿನಾ? ಇವೆರಡು ಪ್ಲಸ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಡೇಟಾ ಚೇಂಜ್ ಆಗಿದೆ. 20 ಪ್ಲಸ್ 15 ಮಾಡಿದಾಗ 25 ಆಗುತ್ತೆ. -P ಸೊ -2P ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಹೌದಾ. ನೆಕ್ಸ್ಟ್ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಪ್ರಾಥಮಿಕ ಕೊರತೆ ಯಾಕೆ ಉಂಟಾಗುತ್ತೆ? ಮುಕ್ತ ಆರ್ಥಿಕತೆ. ಸರಿನಾ? ಸೊ ಇವೆಲ್ಲಾ ಪ್ರಶ್ನೆಗಳು ಬಂದಿದೆ. ಇದ್ರೊಳಗ ಇದೊಂದು ನಾ ಬಿಟ್ಟಿದೆ ಸ್ನೇಹಿತರೆ. ಹೌದಾ, ಪ್ರಾಥಮಿಕ ಕೊರತೆ ಅಂದ್ರೆ ಏನಂತ ಬಿಟ್ಟಿದೆ ನಾನು. ಇದು ನಾ ತಗೊಂಡಿಲ್ಲ, ಮೇ ಬಿ ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೊಂಡಿದೆ, ಬಟ್ ಇದೇ ಕೇಳಿದ ನೋಡಿ. ಸೊ ಬಿ ಒಳಗಂತೂ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿದೆ. ಸೊ ಅದು ನಾ ಆನ್ಸರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 25th ಒಂದು ಚೇಂಜ್ ಮಾಡಿದಾನೆ. ಹೌದಾ. ಸೊ C = 150 ಪ್ಲಸ್ 0.5 ಅಂತ ಕೊಟ್ಟಿದ್ದಾನೆ. ಅನುಭೋಗ ಬಿಂಬಕದಂತ ಸ್ವಾಯತ್ತತಾ ಅನುಭೋಗ. ಇಲ್ಲಿ ಆಕ್ಚುಲಿ ಇದು ಏನಾಗ್ಬೇಕು, ಹೊಸ ಸ್ವಾಯತ್ತತಾ ಇದಕ್ಕೆ ಒಂದು ಏನಾದ್ರು ಕೊಡ್ಬೇಕಾಗಿತ್ತು, ಡೇಟಾ ಕೊಟ್ಟಿಲ್ಲ. ಬಟ್ ಆದರೂ ಅದಕ್ಕೆ ಒಂದು ನನಗೆ ಡೌಟ್ ಇದೆ, ಮಾಡಿದ್ದೀನಿ ಆನ್ಸರ್. ಹೌದಾ, ನೋಡೋಣ ಕೀ ಆನ್ಸರ್ ಬರತ್ತನ ವೇಟ್ ಮಾಡೋಣ. ಬಟ್ ನನ್ನ ಪ್ರಕಾರ ನನ್ನ ಮೆಥಡ್ ಇಂದ ಮಾಡಿದ್ದೀನಿ. MPC ಮೌಲ್ಯ ಅಂತೂ 0.5 ಆಗುತ್ತೆ, ಇದ್ರಾಗ ಎರಡು ಮಾತಿಲ್ಲ. ಸರಿನಾ? ಏನು ಕೇಳಿದಾನ? ಸ್ವಾಯತ್ತತಾ ಅನುಭೋಗ ಕೇಳಿದಾನ. ಸೊ ಸ್ವಾಯತ್ತತಾ ಅನುಭೋಗ ಅಂದ್ರೂ 150 ಬರುತ್ತೆ. ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಹೇಳ್ತೇನೆ ನಾನು. ಸರಿನಾ? ಓಕೆ. ಪುಕ್ಕಟೆ ಸವರದಾರ ಅಂತ ನೋಡಿ ಸ್ನೇಹಿತರೆ, ಎಲ್ಲಾನು ಕೂಡ ಬಹಳ ಕರೆಕ್ಟ್ ಆಗಿ ಕ್ವಶನ್ಸ್ ಗಳು ಏನಾದಾವಲ್ಲ, ಸೊ ಅವೇ ಅದಾವ್ರಿ. ಒಂದ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಏನ್ ಮಾಡ್ಯಾನ, 7 ಮಾರ್ಕ್ಸ್ ಹಾಕ್ಬಿಟ್ಟಿದ್ದಾನ್ರಿ. ಹೌದಾ. ಸೊ ರಫ್ಲಿ ಮಾಡಿದ್ದೀನಿ ನಾನು, ಎಲ್ಲ ಚಾಪ್ಟರ್ ಮಾಡಕ್ಕಾಗಿಲ್ಲ. ಸೊ ಒಂದನೇ ಚಾಪ್ಟರ್ಗೆ 7 ಮಾರ್ಕ್ಸ್ ಕೊಟ್ಟಿದ್ದಾನೆ, 2ನೇ ಚಾಪ್ಟರ್ಗೆ 20 ಕೊಟ್ಟಿದ್ದಾನೆ, ಆಮೇಲೆ 3ನೇ ಚಾಪ್ಟರ್ಗೆ 10, ನೆಕ್ಸ್ಟ್ 4ನೇ ಚಾಪ್ಟರ್ಗೆ 11. ಹೌದಾ. ಇನ್ನೂ ಮಾಡ್ಬೇಕಾಗಿತ್ತು, ತುಂಬಾ ಲೇಟ್ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ಪೂರ್ತಿ ಮಾಡಿಲ್ಲ. ಒಂದು ಐಡಿಯಾ ಬರ್ಲಿ ಅಂತ ನಿಮ್ಗೆ ಹೇಳಿದ್ದೀನಿ. ಅಂದ್ರೆ ಸೊ ಯಾವುದೇ ರೀತಿ ಅಂತ ಹೆಚ್ಚು ಕಡಿಮೆ ಆಗಿಲ್ಲ, ಕರೆಕ್ಟ್ ಆಗಿ ವೇಟೇಜ್ ಫಿಕ್ಸ್ ಮಾಡಿದ್ದಾರೆ. ಹೌದಾ. ಸೊ ಇದು ಒಂದು ವಿದ್ಯಾರ್ಥಿ ಪರವಾದಂತ ಒಂದು ಪೇಪರ್ ಅಂತಾನೆ ನಾ ಹೇಳ್ಬೋದು. ಹೌದಾ. ಸೊ ಇಲ್ಲಿ ನೋಡಿ, ಇದನ್ನ ನೋಡೋಣ ಅಂತ. ಅದಾದ ನಂತರ ಸೀದಾ ನೋಡಿ ಸ್ನೇಹಿತರೆ, ಎಷ್ಟು ಈಸಿ ಇರುವಂತ ಕ್ವಶನ್ಸ್. ಒಂದು ಫ್ಯಾಮಿಲಿ ಇದಲ್ಲ, ಕೃಷಿ ಕುಟುಂಬ, ಅದು ಕೊಟ್ಟಿದ್ದಾನೆ 1ನೇ ಚಾಪ್ಟರ್. 2ನೇ ಚಾಪ್ಟರ್ ಅಲ್ಲಿ 2 ಪ್ರಶ್ನೆ ಹಾಕಿದ್ದಾನೆ ಸ್ನೇಹಿತರೆ. ಮತ್ತ ಇದು 4ನೇ ಚಾಪ್ಟರ್ ಅಲ್ಲಿ ಇದೆ. ಸರಿನಾ? ಓಕೆ. ಅದಾದ ನಂತರ ಸೊ ಬೇಡಿಕೆ ಮತ್ತು ಪೂರೈಕೆ ನೋಡ್ರಿ. ಹೌದಾ. ಬೇಡಿಕೆ ಮತ್ತು ಪೂರೈಕೆ. ಸೊ 31ನೇ ಪ್ರಶ್ನೆ. ಸೊ ಇದು ಏನಾಗಿದೆ ಅಂದ್ರೆ ಇದನ್ನು ಎಲ್ಲ ಹೇಳಿದೆ ನಾನು. ಹೌದಾ. 5ನೇ ಚಾಪ್ಟರ್ ನಲ್ಲಿ ಇದೆ. ಹೌದಾ. ಬೇಡಿಕೆ ಮತ್ತು ಇದು ಟೇಬಲ್ ಅದ ನೋಡ್ರಿ. ಹೌದಾ. ಟೇಬಲ್ ಕೊಟ್ರಿ ಇದು ಪ್ರಾಬ್ಲಮ್ ಬರಲ್ಲ, ನಮ್ದು ಪ್ರಕಾರ ಇತ್ತು. ಬಟ್ ಏನ್ ನೋಡ್ರಿ, ಒಂದು ಪ್ರಾಬ್ಲಮ್ಸ್ ಬಂತು, ಟೇಬಲ್ನು ಬಂತು ನೋಡ್ರಿ. ಸೊ 2. ಆಮೇಲೆ ಇದು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ, ಇದನ್ನು ಕೂಡ ಮೊನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ ನಾನು. ಇವೆಲ್ಲ ಬಾಧ್ಯತೆಗಳ ಕುರಿತು ನೋಡ್ರಿ, ಇಂಪಾರ್ಟೆಂಟ್ ಇದ್ದಿದೆ ಪ್ರಶ್ನೆಗಳದಾವ. ಹೂಡಿಕೆ ಬಿಂಬಕ. ಹೌದಾ. ನಾ ಅನುಭೋಗದ ಬಿಂಬಕ ಬರ್ಬೋದು ಮತ್ತು ಹೂಡಿಕೆಯನ್ನು ಬರ್ಬೋದು ಅಂತ ಹೇಳಿದೆ. ಇಲ್ಲ, ಹೂಡಿಕೆ ಕೊಟ್ಟಿದ್ದಾನೆ. ಸಂದೇಹ ಬಾಕಿ, ಬಂಡವಾಳ ಖಾತೆ ಕೇಳಿದ್ದಾನೆ. ಇಲ್ಲಿ ಚಾಲ್ತಿ ಖಾತೆ ಬರ್ತಂತ ನಿರೀಕ್ಷೆ ಇತ್ತು ನನಗ, ಬಂಡವಾಳ ಖಾತೆ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಸೊ 3 ಪ್ರಶ್ನೆಗಳು ಬಹಳ ಈಸಿ ಆಗಿರುವಂತದ್ದೇ ಅದಾವ. ಹೌದಾ. ನೀವು ಎಷ್ಟು ಬರಿಬೇಕು ಇಲ್ಲಿ ಹೇಳ್ರಿ ನೋಡಮ್ಮಿ? 5 ಬರಿಬೇಕು ಅಷ್ಟೇ. ಹೌದಾ. ಸೊ 5ರಲ್ಲಿ ಆರಾಮಾಗಿ ನೀವು ಎಲ್ಲಾನು ಬರಿಬಹುದು, ಅಷ್ಟು ಈಸಿ ಆಗಿದೆ. ಡಿ ಪಾರ್ಟ್ ನೋಡ್ರಿ. ಸೊ ಉದಾಸೀನ ವಕ್ರರೇಖೆ ಗುಣಲಕ್ಷಣಗಳು. ಹೌದಾ. ಇದು ಡೆಡ್ ಅಂಡ್ ಈಸಿ ಬಹಳ ಸಲ ಬಂದಿದೆ. ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆ ಬಹಳ ಸಲ ಬಂದಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಇಲ್ಲಿ ಏನ್ ಮಾಡಿದ್ರೆ ನಾನು 3000 ಇಟ್ಕೊಂಡು ಮಾಡಿದ್ದೆ. ಇಲ್ಲಿ ಇದು ಒಂದೇ ಚೇಂಜ್ ಮಾಡಿ, ಉಳಿದಿದ್ದೆಲ್ಲ ಅದೇ ಡೇಟ್ ಅದ. ಹೌದಾ. ಏನೂ ಚೇಂಜಸ್ ಇಲ್ಲ. ಸೊ ಇದು ಆಲ್ರೆಡಿ ಗ್ರಾಮೀಣ ಬೆಂಗಳೂರು ಗ್ರಾಮೀಣ ತರದಾಗ ಬಂದಿದೆ. ಸೊ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ನಾನು ಕೂಡ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿದಾಗ ಅಲ್ಲೂ ಕೂಡ ಮಾಡಿದ್ದೀನಿ. ನಾನು ಅಲ್ಲಿ 5000 ಇಟ್ಕೊಂಡು ಮಾಡಿದ್ದೆ. ಸೊ ಇದು ಮೊದಲು 3000 ಇತ್ತು. ಸರಿನಾ. ಇಲ್ಲಿ 4000 ಕೊಟ್ಟಿದ್ದಾನೆ. ನಾ ಹೇಳಿದ್ದೀನಿ ನನ್ನ ಮಕ್ಕಳಿಗೆ. ಸೊ ನೋಡ್ರಿ, ಈ ತರ ಡೇಟಾ ಚೇಂಜ್ ಆಗುತ್ತೆ, ದಯವಿಟ್ಟು ಇದು ಮಾಡಿ. ಎಲ್ಲಾ ಮಕ್ಕಳು ಮಾಡಿದ್ದಾರೆ ಸ್ನೇಹಿತರೆ. ಹೌದಾ. ಇವು 3 ಬಹಳ ಈಸಿ ಇದ್ದಿದ್ದು. ನೆಕ್ಸ್ಟ್ ನೋಡ್ರಿ, ಹಣದ ಕಾರ್ಯಗಳು ವಿವರಿಸಿರಿ ಅಂತ. ಸಾಟಿ ವಿನಿಮಯ ಪದ್ಧತಿ ಹೇಗೆ ದೋಷಗಳನ್ನು ನಿವಾರಿಸಿತ್ತು ಅಂತ ಅನ್ನುವಂಥದ್ದು. ಇದು ಮನಿ ಅಂಡ್ ಬ್ಯಾಂಕಿಂಗ್ ನಂದಿದೆ. ಹೌದಾ. ನೋಡ್ರಿ, ನಾನೇನು ನನ್ನ ಮಕ್ಕಳಿಗೆ ಹೇಳಿದೆ, ಇದು ಓದ್ಕೋಬೇಡಿ ಅಂತ, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದು ಆಕ್ಚುಲಿ 4 ಮಾರ್ಕ್ಸ್ ನಂದು. ಸೊ 6 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿದ್ದಾನೆ. ಹೌದಾ. ಸೊ ಬಟ್ ಆದ್ರೂ ಕೂಡ ಮಕ್ಕಳು ಏನ್ ಮಾಡಿದ್ದಾರೆ, ಒಂದು 4 ರಿಂದ 5 ಜನ ಬರ್ದಿದ್ದಾರೆ ಸ್ನೇಹಿತರೆ. ಹೌದಾ. ಸರ್ ನೀವು ಬ್ಯಾಡ್ ಅಂದಿರ, ಆದ್ರೂ ಕೂಡ ಓದಿದೀವಿ ಸರ್, ಬರ್ದು ಬಂದಿವ್ರಿ ಅಂತ. ಹೌದಾ. ಸೊ ನನ್ನ ಮಕ್ಕಳು ಆಲ್ಮೋಸ್ಟ್ ಅಲ್ಲ 5 ಬರ್ದಿದ್ದಾರೆ. ಸೊ ಸಮಯ ಹೆಂಗ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ಅವ್ರು ಮ್ಯಾನೇಜ್ ಮಾಡಿದ್ದಾರೆ. ಈ ಪಾರ್ಟ್ ಅಂತೂ ನಾನು ಹೇಳದಲ್ಲ, ಸೊ ಗೆಸ್ ಇರ್ಲಿಲ್ಲ ಇದೇ ಬರುತ್ತೆ ಅಂತ. ಸೊ ಯಾಕಂದ್ರೆ ಈ ಸಲ ಜಾಸ್ತಿ ಇದು 7 to 8 ಅಮಾನ್ಯೀಕರಣ ನೋಟು ರದ್ದತಿ ಬರ್ತದ ಅಂತ ಅನ್ಕೊಂಡಿದೆ, ಅದು ಬಂದಿಲ್ಲ, ಗುಣ ಆಯ್ತು.
ಹೌದಾ. ಸೊ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಒಂದು ಬಂದಿದೆ, ಕ್ಯೂ ಡಿ ಇಸ್ ಟು ಕ್ಯೂ ಎಸ್ ಬಂದಿದೆ, ಡೇಟಾ ಚೇಂಜ್ ಮಾಡಿದಾನೆ. ನಾ ಮೊದಲೇ ಹೇಳಿದ್ದೀನಿ ಡೇಟಾ ಬರುತ್ತೆ ಅಂತ, ಆಲ್ರೆಡಿ ಇವೆಲ್ಲ ನಾನು ಮಾಡಿದ್ದೆ ಅದಾವ್ರಿ. ಸೊ ನಾನು ಯೂಟ್ಯೂಬ್ ಚಾನಲ್ ಒಳಗ ಸೊ ನಾನು ಏನ್ ವರ್ಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ, ಪೂರ 100% ಅವೇ ಅದಾವ, ಯಾವ ಕ್ವಶನ್ಸ್ ಕೂಡ ಹೊರಗಿಂದಿಲ್ಲ. ಹೌದಾ. ಸೊ ನೀವು ಮೊದ್ಲಿಂದ ಹಿಡಿದು ನೋಡ್ಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಹೌದಾ. ನೆಕ್ಸ್ಟ್ ಇದು ಯಾವ್ದು ಕೇಳಿದಾನಂದ್ರೆ ಉಳಿತಾಯ ಮುಂಗಡ ಪತ್ರ ನೋಡ್ಕೊಳ್ಳಿ. ಇದಂತೂ ಅಂಧ ಮಕ್ಕಳಿಗೆ ಅದ, ಇದು ನಮ್ ಸಂಬಂಧ ಇಲ್ಲ, ಸರಿನಾ. ಇದು ಇವಾಗ ನಾವು ಏನ್ ಮಾಡೋಣ್ರಿ, ಫೈನಲ್ ಕೀ ಆನ್ಸರಿಗೆ ಬರೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ನನ್ನ ಎಕನಾಮಿಕ್ಸ್. ಸೊ ಫೈನಲ್ ನೋಡ್ರಿ, ನಾ ಹೇಳ್ದಲ್ಲ ಫಸ್ಟ್ ಇಂದು ಶ್ರೇಣಿಗಳು 225, 1929, ಹೂಡಿಕೆ, ಉತ್ಪನ್ನ, ಮಾರುಕಟ್ಟೆ ಕೊಂಡಿ. ಹೌದಾ. ಬಹಳ ಜನ ಶ್ರಮ ಅಂತ ಬರ್ದಿರಿ, ತಪ್ಪಾಗತ್ತೆ. ಸರ್ಕಾರ, ಪರಿಪೂರ್ಣ ಪೈಪೋಟಿ, ಉತ್ಪನ್ನ, RBI, ಹಣಕಾಸು, ಸರಿನಾ. ಓಕೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಎ ಪಟ್ಟಿ ಕಂಪಲ್ಸರಿ ಬರೀಬೇಕು ನೀವು, ಇದು ಆಮೇಲೆ ಬಿ ಅದಕ್ಕೆ ಯಾವ್ದು ಸರಿ ಹೊಂದುತ್ತೆ ಅದು ಮ್ಯಾಚ್ ಮಾಡ್ಬೇಕು, ಸರಿನಾ. ಓಕೆ. ನೆಕ್ಸ್ಟ್ ನೋಡ್ರಿ, ಮಾರುಕಟ್ಟೆ ಒಂದು ಆರ್ಥಿಕತೆಗೆ ಉದಾಹರಣೆ UK, ಹೌದಾ, ಅಮೆರಿಕ, 2 ಸಾಕು. ಸೊ 2 ಪ್ಲಸ್ ಮಾಡಿದ್ರೆ ಇದರ ಆನ್ಸರ್ ಇಲ್ಲಿದೆ ನೋಡ್ರಿ. ಹೌದಾ. ಸೊ ಇದು ಡೇಟಾ ಚೇಂಜ್ ಮಾಡಿದನು ಸ್ನೇಹಿತರೆ, ಚೇಂಜ್ ಮಾಡ್ಕೊಟ್ಟನ ಮಾಡಿದಾರೆ ಮಕ್ಕಳೆಲ್ಲ. CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಹೌದಾ. ಪ್ರಾಥಮಿಕ ಕೊರತೆ, ಇದೊಂದು ನಾ ಏನ್ ಮಾಡಿದ್ದೆ ನಿನ್ನಿನ ಒಂದು ವರ್ಡ್ ನಲ್ಲಿ ಇಲ್ಲ, ಇದು ನೀನು ಒಂದು PDF ಬಿಟ್ಟಿನಿ, ಬೇಕಾದ್ರೆ ನೋಡ್ಕೊಡ್ರಿ. ಹೌದಾ. ಆ PDF ನಂಗೆ ಚೆಕ್ ಮಾಡ್ಕೊಡ್ರಿ, 19 ಮಾರ್ಕ್ಸ್ ನಾನು. ಹೌದಾ. ಸೊ ನಾ ಕೊಟ್ಟಿದ್ದೆ ಅದು ಇದು ಒಂದೇ ಕ್ವಶನ್ಸ್ ಅದ್ರೊಳಗೆ ಇಲ್ಲ, ಬಟ್ ನಾನು ಮೊದ್ಲು ಒನ್ ವರ್ಡ್ನಾಗ ಕವರ್ ಮಾಡ್ಕೊಂಡಿನಿ ಸ್ನೇಹಿತರೆ. ಹೌದಾ. ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದಾಗ ಸೊ ಉಳಿಯುವುದನ್ನೇ ಪ್ರಾಥಮಿಕ ಕೊರತೆ ಅಂತೇಳಿ ಕರಿತೀವಿ. ಹೌದಾ. ಮುಕ್ತ ಆರ್ಥಿಕತೆ ಎಂದರೇನು ಅಂತ. ನೆಕ್ಸ್ಟ್ ಬಿ ಪಾರ್ಟಿ ಒಳಗೆ ನೋಡ್ರಿ, ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳು. ಸೊ ಸುಮಾರು ಇದ್ರೊಳಗ ನೀವು 2 ರಿಂದ 3 ಬರೆದ್ರು ಸಾಕು, ನಾನು ಇಲ್ಲಿ 5 ಕೊಟ್ಟಿದ್ದೀನಿ. ಬೇಡಿಕೆ ನಿಯಮ, ಡೆಡ್ ಅಂಡ್ ಈಸಿ. ಪ್ರತಿಫಲ ಪ್ರಮಾಣಗಳು, ಏರಿಕೆ ಇಳಿಕೆ ಸ್ಥಿರ, ಸಾಕು. ನೆಕ್ಸ್ಟ್ ದೀರ್ಘಾವಧಿಯಲ್ಲಿ LRIC, LRMC ಇವುಗಳನ್ನೇ. ಮತ್ತ 4 ಉತ್ಪಾದನಾಂಗಗಳು, ಅದಕ್ಕೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವತ್ತಿನ ಮಕ್ಕಳಿಗೆ ಈಗೇನ್ ಫಸ್ಟ್ ಇಯರ್ ಇದ್ದಾರಲ್ಲ, ಈಗ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿದ್ವಿ, ಅದು ನಾನು ಡಿಸ್ಕಷನ್ ಮಾಡಿ ನೋಡಿ ಸ್ನೇಹಿತರೆ. ನಾ ಕ್ಲಾಸ್ನ ಮಾಡಿ ನಾವೇ ಬಂದಿದ್ದಾವೆ ಪ್ರಶ್ನೆಗಳು ಮಕ್ಕಳಿಗೆ. ನೆಕ್ಸ್ಟ್ ನಾಮಮಾತ್ರ ಮತ್ತು ನೈಜ GDP ಇವೆರಡರದ್ದು ಡಿಫರೆನ್ಸ್ 2 ಪಾಯಿಂಟ್ ಬರ್ದ್ರು ಸರಿ ಆಗುತ್ತೆ, ಯಾಕಂದ್ರೆ 2 ಮಾರ್ಕ್ಸ್ ಸಿಗದ. ನೆಕ್ಸ್ಟ್ CR ಮತ್ತ ಯಾವುದು SLR ಎರಡರದ್ದು ಡಿಫರೆನ್ಸ್ ಅದ. ಸೊ ಇದನ್ನ ನೀವು ಬರಿಬೇಕಾಗತ್ತೆ, ಇದನ್ನು ಕೂಡ ಕವರ್ ಆಗಿದೆ. ಹಣದ ಬೇಡಿಕೆ ಉದ್ದೇಶಗಳು, ಸರಿನಾ. ಸಟ್ಟ ವ್ಯಾಪಾರ ಮತ್ತು ವ್ಯವಹಾರದ ಉದ್ದೇಶ. ಇಲ್ಲಿ ನೋಡಿ ಸ್ನೇಹಿತರೆ, 25ನೇದು ಸ್ವಲ್ಪ ನನಗೆ ಕನ್ಫ್ಯೂಸ್ ಹೊಡಿತಾ ಇದೆ, ಆದ್ರೂ ನನ್ನ ಪ್ರಕಾರ ನಾನು ಮಾಡಿದೀನಿ. ಹೌದಾ. ಸೊ ಏನ್ ಮಾಡಿದೀನಿ, ಫಸ್ಟ್ ವಾಯ್ ಕಂಡು ಹಿಡ್ಕೊಂಡಿದ್ದೀನಿ. ಇಲ್ಲಿ ವಾಯ್ ಕಂಡಿಡಿರಂದಿಲ್ಲ, ನ್ಯಾಷನಲ್ ಇನ್ಕಮ್ ಕಂಡಿಡಿರಂದಿಲ್ಲ. ಅವ ಏನ್ ಕೇಳಿದಾನಂದ್ರೆ ನೀಡಿರುವ ಅನುಭೋಗ ಬಿಂಬಕವಾಗಿದ್ದು ಯಾವ್ದು, ಇದು ಅನುಭೋಗ ಬಿಂಬಕ. ಸ್ವಾಯತ್ತತ ಅನುಭೋಗ ಕಂಡಿಡಿ ಅಂದ. ಹೌದಾ. ಸ್ವಾಯತ್ತತ ಅನುಭೋಗ ಅಂದ್ರೆ ಅಷ್ಟೇ ಆಗ್ತದೆ, ಯಾಕಂದ್ರೆ ಇಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಅದೇ ಎಷ್ಟು ಇರ್ಲಿ ಬಿಡ್ಲಿ, ಅಲ್ಲಿ ಕನ್ಸಂಪ್ಷನ್ ಏನಾಗ್ತದ ಅದೇ ನಡೆದಿರ್ತದೆ, ಅದಕ್ಕೆ ನಾವು ಸ್ವಾಯತ್ತತ ಅನುಭೋಗ ಅಂತ ಕರಿತಾ ಇದೀವಿ. ಆದಾಯ ಹೆಚ್ಚಾದ್ರೂ ಸಹ ಅಷ್ಟೇ ನಡೆದಿರ್ತದ, ಮತ್ತ ಕಡಿಮೆ ಆದ್ರೂ ಅಷ್ಟೇ ನಡೆದಿರ್ತದೆ. ಹೌದಾ. ಹಾಗಾಗಿ ಮೊದಲು ಏನ್ ಮಾಡೀನಿ, ವಾಯ್ ಕಂಡು ಹಿಡಿದೀನಿ. ಸೊ ವಾಯ್ ಕಂಡು ಹಿಡಿಬೇಕಾದ್ರೆ ಇದು 2 ಮಾರ್ಕ್ಸ್ ಸಿಗಿತ್ತಲ್ಲ, ನೋಡ್ಕೋರಿ ನೀವು. ಸೊ ಅದು ಸೊ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ಸೊ ಇದು ಕಂಡು ಹಿಡಿದಾಗ 300 ಆಗತ್ತೆ. ಇವಾಗ ಏನ್ ಮಾಡ್ಬೇಕು, ನಮ್ಗ ಈಗ C ಕಂಡು ಹಿಡಿಬೇಕು ಅನುಭೋಗ ಅಂತಂದ್ರೆ ಅದಕ್ಕೆ 300 ಆದಾಯದಲ್ಲ, ಅದ್ರೊಳಗ ನಾ ಏನ್ ಮಾಡಿದೀನಿ, ಸೊ ಮೊದ್ಲಿಂದ ಅನುಭೋಗದ ಪ್ರಮಾಣ ಕಳೆದ ನಂತರ ಉಳಿತು 150 ಐತಲ್ಲ, ಅದೇ ಕನ್ಸಂಪ್ಷನ್, ಅದನ್ನೇ ಸ್ವಾಯತ್ತತ ಅನುಭೋಗ ಅಂತೇಳಿ ನಾ ಕರೆದಿದ್ದೀನಿ. ಇದು ನನ್ನ ಪ್ರಕಾರ. ಹೌದಾ. ಸೊ ವೇಟ್ ಮಾಡೋಣ, ಇದು ಡಿಪಾರ್ಟ್ಮೆಂಟ್ ಇಂದ ಬರತನ ಕೀ ಆನ್ಸರ್ ಇಂದ ಬರತನ ವೇಟ್ ಮಾಡೋಣ, ಯಾಕಂದ್ರೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ ಅಷ್ಟೇ. ಸೊ ನನ್ನ ಪ್ರಕಾರ ಇದೆ ಶೋರ್ ಅಂತ ನಂಗೆ ಅನ್ಸ್ತಾ ಇದೆ, ನೋಡೋಣ ಸ್ನೇಹಿತರೆ. ಇದಾದ ನಂತರ MPC ಮೌಲ್ಯ ಅಂತೂ 0.5 ಕರೆಕ್ಟ್, ಇಲ್ಲಿ 0.5 ಮೊದ್ಲಿನ ನಂದು ಕೊಟ್ಟಿದ್ರಾಗ 0.8 ಇತ್ತು, ನಾ ಇಲ್ಲಿ ಏನ್ ಮಾಡಿದಾರ 0.5 ಸರಿ ಇದೆ. ನೆಕ್ಸ್ಟ್ ಪುಕ್ಕಟ್ಟೆ ಸವರದಾರ ಬಹಳ ಸಲ ರಿಪೀಟ್ ಆಗಿದೆ, ನೋಡ್ಕೊಳ್ರಿ. ಹೌದಾ. ಸೊ ಒಂದು ಸರಳವಾದಂತ ಆರ್ಥಿಕತೆ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಬರೀಬೇಕು. ಹೌದಾ. ಎಸ್. ಮತ್ತ ಬಜೆಟ್ ಗಣ ರೇಖಾಚಿತ್ರ ನೋಡಿ, ಇಲ್ಲಿ ರೇಖಾಚಿತ್ರ ಹಾಕೊಂಡಿದ್ದೀನಿ, ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದೀನಿ. ಹೌದಾ. ಓಕೆ. ನನ್ ಇದು PDF ನಂದೇನು ಯಾವ್ದು ಚಾನಲ್ ಒಳಗೆ ನಂದು ಗ್ರೂಪ್ ಇದೆ ಅಲ್ಲ, ಅದ್ರಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಇವತ್ತು ಹಾಕ್ತೀನಿ, ಇಲ್ಲ ನಾಳೆ ಬೆಳಿಗ್ಗೆ ಆದ್ರೂ ಹಾಕ್ತೇನೆ ನೋಡಿ. ಎಷ್ಟು ಚೆನ್ನಾಗಿರುವಂತ ಕ್ವಶನ್ಸ್ ಕೇಳಿದನ್ ಗೊತ್ತಾ ಸ್ನೇಹಿತರೆ. ಇದು ಅವಧಾನ ವಕ್ರರೇಖೆ. ನೋಡಿ, ಇದು ಮಾರುಕಟ್ಟೆ ಪೂರೈಕೆ ರೇಖೆ. S1 S2 = SM, ಸರಿನಾ. ಓಕೆ. ಇಲ್ಲಿ ನೋಡ್ರಿ ವ್ಯಾಲ್ಯೂ, ಇದು 4000 ಇದು. ಸೊ ಈ 4000ಗೆ ನಾ ಏನ್ ಮಾಡಿದ್ದೀನಿ ಸ್ನೇಹಿತರೆ, ಮೊದಲ ಸೊ ಇಲ್ಲಿ 300 ಏನಿದೆ ಗೊತ್ತಾ, ಇಲ್ಲಿದೆ ನೋಡ್ರಿ 300 ಯಾವ್ದು ಅಂತಂದ್ರೆ ನಿವ್ವಳ ಉತ್ಪಾದನೆಯಿಂದ ಬರುವಂತದ್ದು 500 ಅದ. ಮತ್ತ ಇನ್ನೊಂದು ಇದು ಅದ NIT ಕಳಿಬೇಕಿದ, ಅದಕ್ಕೆ 300. ಸೊ ಹಾಗಾಗಿ ಇದು ನೀವು ಬೇಕಾದ್ರೆ ಇದು ಸ್ಕ್ರೀನ್ ಶಾಟ್ ತಗೋತೀನಿ ಅಂದ್ರೆ ತಗೊಳ್ಳಿ. ಹೌದಾ. ವೇಟ್ ಮಾಡ್ತೀನಿ, ಇದು ಆನ್ಸರ್.
ಹೌದಾ. ಆಮೇಲೆ NNP-FC ಇದು ಕೊಟ್ಟಿಲ್ಲ, ಬಟ್ ಆದ್ರೂ ಇರ್ಲಿ ಅಂತ ಕಂಡಿಡ್ದೀನಿ. ಇದು ಮಾಡ್ಬೇಕಾದ್ರೆ ಇದು ಫಾರ್ಮುಲಾ ಹಾಕೋಬೇಕು, ನೀವು ಹಾಕೊಂಡ್ರೆ ಬರ್ತದೆ. ನಾನೇನ್ ಮಾಡಿದ್ದೀನಿ, 5,000 ಒಂದು ಇಟ್ಟು ಮಾಡಿದ್ದೀನಿ. ಮೊದಲು ವಿಡಿಯೋ ಬೇಕಾದ್ರೆ ನೀವು ಕ್ರಾಸ್ ಚೆಕಿಂಗ್ ಮಾಡ್ಕೊಡ್ರಿ, ಪ್ಲೇ ಲಿಸ್ಟ್ ಒಳಗೆ ಅದ. ಮತ್ತೆ ಇದು ಆದ ನಂತರ 3,000 ಮಾಡಿದ್ದೀನಿ. ಬಟ್ ಇಲ್ಲಿ ಏನ್ ಮಾಡಿದಾನ 4,000 ಕೊಟ್ಟಿದ, ಇಷ್ಟೇ ವ್ಯತ್ಯಾಸ. ಉಳಿದಿದೆಲ್ಲ ಡೇಟಾ ಸೇಮ್ ಇದೆ. ಹೌದಾ, ಸ್ಕ್ರೀನ್ ಶಾಟ್ ತಗೊಂಡ್ರಿ. ಎಸ್, ಇದಾದ ನಂತರ ಇವೆಲ್ಲ ಆಗಿದೆ ಅದಾವ ಸ್ನೇಹಿತರೆ, ನಿಮ್ಮ ಹತ್ರ ಇದೆ ಸಾಕಷ್ಟು. ಸ್ಕಿಪ್ ಮಾಡಗತ್ತೆ. ಇದು ನೋಡ್ರಿ 4 ಅಂಕಕ್ಕ ಸೊ 6 ಮಾರ್ಕ್ಸ್ ಕನ್ವರ್ಟ್ ಮಾಡಿದ್ದಾನೆ. ಹೌದಾ, ಸ್ಥಿರ ವಿನಿಮಯ ದರ, ಬದಲಾಗುವ ವಿನಿಮಯ ದರ, ಗುಣ ಮತ್ತು ದೋಷಗಳು ಅಂತ. ಹೌದಾ, 4 ಅಂಕಕ್ಕ 4 ಅಂಕಕ್ಕೆ ಹಾಕೊಂಡಿದ್ದಾನೆ ಈ ಪಾರ್ಟ್. ಹೌದಾ, ಈ ಪಾರ್ಟ್ ಒಳಗೆ ಹೊಸ ಡೇಟಾ ಕೊಟ್ಟಿದ್ದ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ಹೊಸದಾಗಿದೆ. ಸೊ ಕ್ವಶನ್ ಅದೇ ಅದ, ಬಟ್ ಡೇಟಾ ಚೇಂಜ್ ಆಗಿದೆ. ಏನ್ ಮಾಡ್ಬೇಕು MP, ಈಗ ರೀ N-1 ಮಾಡ್ಬೇಕಾದ್ರೆ 0 - 0 0. ಸೊ 15 - 0 ಮಾಡ್ರಿ 15 ಬಂತು, ಇಲ್ಲ 15 ಅದ. ಸೊ ನೆಕ್ಸ್ಟ್ 25 15 ಕಳೀರಿ, ಎಷ್ಟು ಬರುತ್ತೆ 10 ಬರುತ್ತೆ. ಕರೆಕ್ಟಾ? ಎಸ್. ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಇವು 2 ಪ್ಲಸ್ ಮಾಡ್ಬೇಕು. TP ಕಾಲಮ್ MP ಕಾಲಮ್ 2 ಪ್ಲಸ್ ಮಾಡ್ಬೇಕು. 25 + 25 50. ಹೌದಾ, ನೆಕ್ಸ್ಟ್ ಈಗ 50 ಬಂತಲ್ಲ, 50 + 6 10 ಮಾಡ್ರಿ, ಅವಾಗ 60. ಮ್ಯಾಥ್ ಈ 60 ಬಂದಿದ್ ಮುಂದೆ ಈ 8 ಅನ್ನು ಪ್ಲಸ್ ಮಾಡಿ 68. ಇದು ಕರೆಕ್ಟ್. ಹೌದಾ, AP ಮಾಡ್ಬೇಕಂದ್ರೆ TP / L. ಹೌದಾ, ಸೊ TP ಅಂದ್ರೆ 0 / 0 0. 15 / 1 ಮಾಡ್ರಿ 15. 25 2 ಲಿಂದ ಡಿವೈಡ್ ಮಾಡ್ರಿ 12.5 ಬರುತ್ತೆ. 12.5 ಇಲ್ಲಿ ಇಟ್ಟಿ ನೋಡ್ರಿ. ಹೌದಾ, ಅದಕ್ಕೆ ನಾನು ಕಂಡು ಹಿಡಿದಿದ್ದೆಲ್ಲನೂ ಏನ್ ಮಾಡಿದೀನಿ, ಸೊ ಯೆಲ್ಲೋ ಕಲರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಬಂದಿತ್ತು ಆನ್ಸರ್, TP ಕಾಲಮ್ ಒಳಗ 50 ಬಂದಿತ್ತಲ್ಲ 50. ಸೊ 50ಗೆ 3 ಲಿಂದ ಡಿವೈಡ್ ಮಾಡ್ರಿ, ಸೊ 16.66 ಅಂತ ಬರುತ್ತೆ. ಹೌದಾ, ನೆಕ್ಸ್ಟ್ 60ಗೆ 4 ಲಿಂದ ಡಿವೈಡ್ ಮಾಡ್ರಿ 15 ಬರುತ್ತೆ. 68ಗೆ 5 ಲಿಂದ ಡಿವೈಡ್ ಮಾಡ್ರಿ 13.60 ಬರುತ್ತೆ. ಇದೇ ಆನ್ಸರ್. ಫಾರ್ಮುಲಾ ಕೊಟ್ಟಿ ನೋಡ್ರಿ ಇಲ್ಲಿ. ಮತ್ತೆ ಈಗ QD = QS ಒಳಗ ಡೇಟಾ ಚೇಂಜ್ ಆಗಿದೆ ನೋಡ್ರಿ. ಸೊ ನಾವು ಎಲ್ಲ ಏನ್ ಮಾಡಿದೀವಿ, 30 40 50 60 ಅಂತ ಹಿಂಗ್ ಇಟ್ಕೊಂಡು ಮಾಡಿಸಿದೀವಿ. ಸೊ ಇಲ್ಲಿ ಏನ್ ಮಾಡಿದಾನೆ 25 20 15 10 5 ಹಿಂಗ್ ಕೊಟ್ಟಿದ್ದಾನೆ. ಹೌದಾ, ಸೊ ಡಯಾಗ್ರಾಮ್ ಅಂತೂ ಹಂಗೆ ಬರ್ತದೆ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ 1 2 3 ಪ್ರೈಸ್ ಏನವ 5 ಅವ, ಇಲ್ಲೂ ಅದೇ ಅದ. ಸರಿನಾ, ಇಲ್ಲಿ ನೋಡ್ಕೊಳ್ರಿ. ಅದಾದ ನಂತರ ಪ್ರೈಸ್ ಕಂಡಿಡಿ ಅಂದನ. ಸೊ 3 ಮೇಲೆ ಏನಾಗಿದ್ರಿ ಇಲ್ಲಿ, ಸೊ ಈಕ್ವಲ್ ಆಗ್ಯದ. ಇದು 15 15. ಇದು ಇಲ್ಲಿ ಏನಾಗ್ಬೇಕು, ಸಮತೋಲನ ಬೆಲೆ 3 ಕರೆಕ್ಟ್. ಈ ಈಕ್ವಿಲಿಬ್ರಿಯಂ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಸಮತೋಲನ ಪ್ರಮಾಣ 30. ಇದು ಮೊದಲ ಹಳೆ ಡೇಟಾ ಇದೆ ಸ್ನೇಹಿತರೆ, ತಪ್ಪಾಗತ್ತೆ ಇದು, ದಯವಿಟ್ಟು ಇದು ಆಗ್ಬಾರ್ದಾಗಿತ್ತು. ಇಲ್ಲಿ 15 ಮಾಡ್ಕೋಬೇಕು ನೀವು. ದಯವಿಟ್ಟು ಇಲ್ಲಿ ಮಾಡ್ಕೊಡ್ರಿ. ಇದು ಹೌದಾ, 15 ಬರಿಬೇಕು ಸ್ನೇಹಿತರೆ. ಹೌದಾ, ಇದು 15 ಆಗುತ್ತೆ, ಯಾಕಂದ್ರೆ 15 ಈಕ್ವಲ್ ಆಗಿದೆ ಅಲ್ಲ ಅದು. ಸೊ ನಾನೇನ್ ಮಾಡಿದೀನಿ, ಸೊ ಮೊದ್ಲಿಂದ ಏನದಲ್ಲ ಆಸ್ ಇಟ್ ಈಸ್ ಅದು ತಗೊಂಡು ಕಾಪಿ ಪೇಸ್ಟ್ ಮಾಡೀನಿ, ದಯವಿಟ್ಟು ಕ್ಷಮೆ ಇರಲಿ. ಸರಿನಾ? ಓಕೆ. ನೆಕ್ಸ್ಟ್ ಅದಾದ ನಂತರ ಇದು ಅಧಿಕ ಬೇಡಿಕೆ ಅದೇ ಅದ, ಅಧಿಕ ಪೂರೈಕೆನೂ ಅದೇ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಸಮತೋಲನ ಬಜೆಟ್ ಕೇಳಿದಾನೆ. ಸಾರಿ, ಸಮತೋಲನ ಅಲ್ಲ, ಉಳಿತಾಯ ಮುಂಗಡ ಪತ್ರ ತಗೊಂಡಿದ್ದ. ಉಳಿತಾಯ ಮುಂಗಡ ಪತ್ರ ಮಾಡ್ಬೇಕಂದ್ರೆ ನಾ ಹೇಳಿದ್ದೇನೆ 3ರಲ್ಲಿ 1 ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಆದಾಯ ಹೆಚ್ಚಿಗೆ ತೋರಿಸ್ಬೇಕು, ವೆಚ್ಚಗಳು ಕಡಿಮೆ ತೋರಿಸ್ಬೇಕು. ಅವಾಗ ಏನಾಗ್ತದೆ, 55,000 ಆದಾಯ ತೋರಿಸಿದೀನಿ, 35,000 ಏನ್ ಮಾಡಿದೀನಿ ವೆಚ್ಚ ತೋರಿಸಿದೀನಿ. ಹಾಗಾಗಿ ನಮ್ಗ 20,000 ಉಳಿತು. ಇದನ್ನೇ ಉಳಿತಾಯ ಮುಂಗಡ ಪತ್ರ. ಹೌದಾ, ಇಷ್ಟೇ ನೋಡಿ, ಸಿಂಪಲ್ ಇದೆ. ಸೊ ಅದಕ್ಕೋಸ್ಕರ ಸೊ ತುಂಬಾ ಚೆನ್ನಾಗಿರುವಂತ ಪೇಪರ್ ಇದು. ಸೊ ಎಲ್ಲರೂ ನೀವು ಈಸಿಯಾಗಿ ಎಲ್ಲರೂ ಪಾಸ್ ಆಗಿರ್ತೀರಿ. ಹೌದಾ, ಮತ್ತೆ ಔಟ್ ಆಫ್ ಔಟ್ನು ಬಹಳ ಆಗ್ತಾವ, ಏನೂ ತೊಂದರೆ ಇಲ್ಲ. ಓವರ್ ರೇಟಿಂಗ್ ಆಗ್ಬಾರ್ದು. ಕರೆಕ್ಟ್ ಈ ಸೆಕ್ಷನ್ ಒಳಗೆ ಯಾರ್ದು ಕರೆಕ್ಟ್ ಆಗಿರ್ತಾವ ನೋಡ್ರಿ ಸ್ನೇಹಿತರೆ, ನಿಮ್ದು ಔಟ್ ಆಫ್ ಪೇಪರ್ ಆಗತ್ತೆ. ಹೌದಾ, ಸೊ ಅದಕ್ಕೆ ಸೊ ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬಾಯ್.